ಕೆಲವೊಬ್ಬರು ಕೆಲವರು ಮಾಡೋದು ನೋಡಿ ಇನ್ನೊಬ್ಬರು ವ್ಯಕ್ತಿ ಬಗ್ಗೆ ಮಾತಾಡ್ತಾ ಇರುತ್ತಾರೆ. ಅದನ್ನ ಕ್ವೆಶ್ಚನ್ ಹಾಕೋಕೆ ರೆಡಿ ಇರುತ್ತಾರೆ. ಒಂದು ತಿಳ್ಕೊಳ್ಳಿ, ಇವಾಗ ಸಪೋಸ್ ಎಕ್ಸಾಂಪಲ್ ಹೇಳ್ಬೇಕಾಗಿದ್ದರೆ, ಇನ್ನ ಹೊಸದಾಗಿ ಕ್ರಿಯೇಟ್ ಮಾಡು ಅಂತ ಹೇಳ್ತಿದ್ದಾರೆ. ಅದು ಹೊಸದಾಗಿ ಅವ್ರಿಗೆ ಹೇಳೋ ಬದಲ ನೀವೇ ಮಾಡಿಬಿಟ್ರೆ ಆಗೋಗಿತ್ತಲ್ಲ. ಸೊ ಇನ್ನೊಬ್ರಿಗೆ ಹೇಳೋದು ಯಾಕೆ? ಮೊದಲು ನಾವು ನೆಟ್ಟಗೆ ಅನ್ನೋದು ಇರಬೇಕು. ಇನ್ನೊಬ್ಬರಿಗೆ ನಾವು ಯಾವ ರೀತಿ ಹೇಳ್ಬೇಕು ಅನ್ನೋದು ಅವ್ರಿಗೆ ಗೊತ್ತಿದೆ. ಅವ್ರಿಗೆಲ್ಲನೂ ಈಗ ಯಾರು ಹುಚ್ಚರಲ್ಲ, ಎಲ್ಲರೂ ಹುಷಾರಾಗಿದ್ದಾರೆ. ಬಟ್ ಸ್ವಲ್ಪ ಯಾವ್ದು ಹೇಳಬೇಕು, ಯಾವ್ದು ಹೇಳಬಾರದು ಅನ್ನೋದ ನಿಮ್ಮ ತಲೆಯಲ್ಲಿ ಇರಲಿ. ಪ್ರತಿ ಒಂದಕ್ಕೂ ನೀವು ಹೆಸರಿಕ್ಕೋದು ಮಾಡಕ್ಕೆ ಹೋಗಬೇಡಿ. ಇನ್ನೊಬ್ಬ ವ್ಯಕ್ತಿ ಬಗ್ಗೆ ನೀವು ಮಾತಾಡಕ್ಕೆ ಹೋಗಬೇಡಿ. ಯಾಕೆಂದರೆ ಅವನ ಲೈಫು, ಅವನ ಇಷ್ಟ. ಒಂದೆರಡು ಸಾರಿ ಒಳ್ಳೆದನ್ನ ಹೇಳಿ, ಅವರು ನಿಮ್ಮ ದಾರಿಯಲ್ಲಿ ಬರ್ತಾ ಇಲ್ಲ ಅಂದಾಗ ಅವ್ರನ್ನ ಬಿಟ್ಟು ಬಿಡಿ. ಯಾರೇ ವ್ಯಕ್ತಿಯೇ ಆಗಲಿ, ನಿಮ್ಮ ಬೆಸ್ಟ್ ಫ್ರೆಂಡೇ ಆಗಲಿ, ನೀವು ಯಾವ ಥರ ಬೆಳಿತಾ ಇದ್ರಿ ಅದೇ ಥರ ಬೆಳೆಸಬೇಕು ಅಂತ ನಿನ್ನ ಮನಸ್ಸಿನಲ್ಲಿ ಇರುತ್ತೆ. ಬಟ್ ಅವರು ಬರೋದಿಲ್ಲ ನಿನ್ನ ದಾರಿಯಲ್ಲಿ. ಹಾಗಂತ ಬರೋದಿಲ್ಲ ಅಂತಂತ ಬಿಟ್ಟು ಬಿಡಿ ಅವ್ರಿಗೆ. ಜಾಸ್ತಿ ಫೋರ್ಸ್ ಮಾಡಕ್ಕೆ ಹೋಗಬೇಡಿ. ಏಕೆಂದರೆ ನೀನು ಇಷ್ಟ ಆಗಿದ್ದು ಅವ್ರಿಗೆ ಇಷ್ಟ ಆಗೋದು. ಅವ್ರಿಗೂ ಒಂದು ಲೈಫ್ ಇರುತ್ತೆ. ಸೊ ಅದನ್ನ ಬಿಟ್ಟು ಬಿಡಿ.